ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಡೆಲಾಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ. ಸ್ಪೆಷಲ್ ಅಂತ ಏನೂ ಇಲ್ಲ, ಸುಮ್ಮನೆ ಹಾಗೆ ಹೋಗ್ಬೇಕು ಅನ್ನಿಸ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಹೋಗೋದು ಸ್ವಲ್ಪ ಟೈಮ್ ಆಯಿತು, ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಲೇಟಾಗಿ ಹೊರಟೆ. ಬಂದ ತಕ್ಷಣ ಹಸು ಎಲ್ಲ ನೋಡಿದೆ. ನಂಗೆ ಹಸುಗಳು ಆ ಥರ ಎಲ್ಲ ತುಂಬ ಇಷ್ಟ. ನೋಡಿದೆ, ತುಂಬ ಲೇಟಾಗಿ ಬಂದಿದ್ದರಿಂದ ತುಂಬ ಲೇಟಾಗಿದ್ದೆ. ನಾನು ಎದ್ದೇಳೋ ಅಷ್ಟರಲ್ಲಿ ಅಮ್ಮ ಹಸು ಎಲ್ಲ ಹೊರಗಡೆ ಕಟ್ಟಾಕಿ ಹಸು ಕೊಟ್ಟಿಗೆ ಎಲ್ಲ ತೊಳಿತಾ ಇದ್ರು. ಮೈಸೂರಲ್ಲಿ ಈ ಥರ ಎಲ್ಲ ಕೆಲಸ ಮಾಡಲ್ಲ, ಆದರೆ ಅವರ ಅಮ್ಮನ ಊರಿಗೆ ಹೋದಾಗ ಅಮ್ಮ ಸಾಕಾಗ್ತಾರೆ ಅಂತ ಎಲ್ಲ ಕೆಲಸ ಮಾಡ್ಕೊಂಡು ಬರ್ತಾರೆ. ಆಮೇಲಿಂದ ಎಲ್ಲ ಕೆಲಸ ಮುಗಿದ್ಮೇಲೆ ಹೊಲದ ಕಡೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ. ಸ್ವಲ್ಪ ಕೆಲಸ ಇತ್ತು ಹೊಲದಲ್ಲಿ, ಹಾಗಾಗಿ ಹೊಲಕ್ಕೆ ಹೋಗ್ತಾ ಇದ್ವಿ. ಮಾರ್ನಿಂಗ್ ಅಮ್ಮ ಎಕ್ಸಸೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವೆದರ್ ನೋಡಿ ಹೇಗಿದೆ. ಮೈಸೂರಲ್ಲಿ ಈ ಥರ ಎಲ್ಲ ವೆದರ್ ನಮ್ಗೆ ಸಿಗೋದಿಲ್ಲ, ಯಾಕಂದರೆ ಬಸ್ಸು, ಕಾರು, ಟ್ರಾಫಿಕ್ ಆ ಥರ ಎಲ್ಲನೇ ಆಗಿಬಿಡುತ್ತೆ. ಬಟ್ ನಮ್ಮ ಹಳ್ಳಿ ಕಡೆ ಎಲ್ಲ ಹೋದರೆ ತುಂಬ ಚೆನ್ನಾಗಿ ಸಿಗುತ್ತೆ ವೆದರು. ನನಗಂತೂ ತುಂಬ ಇಷ್ಟ ಈ ವೆದರ್. ಅವಾಗ ಚಳಿಗಾಲ ಆಗಿದ್ದರಿಂದ ಸ್ವಲ್ಪ ಲೇಟಾಗಿ ಹೋಗಿದ್ರು ಮಂಜೆಲ್ಲ ಇದೆ. ನಮ್ಮ ಹೊಲಕ್ಕೆ ಹೋಗೋ ದಾರಿ ಇದು ಚೆನ್ನಾಗಿತ್ತು. ನಮ್ಮ ಅಜ್ಜಿ ಊರಿಗೆ ಹೋದರೆ ಯಾವಾಗಲೂ ಎಂಜಾಯ್ ಮಾಡ್ಕೊಂಡೇ ಹೋಗ್ತೀವಿ. ಅಲ್ಲಿಗೆ ಹೋದರೆ ಬೇಜಾರಂತ ಏನೂ ಆಗೋದೇ ಇಲ್ಲ. ಹೋಗಿ ಒಂದೇ ದಿನ ಹೋಗಿ ವಾಪಸ್ ಬಂದಿದ್ದಾದ್ರೂ ಕೂಡ ತುಂಬ ಎಂಜಾಯ್ ಮಾಡ್ಕೊ ಹೋಗ್ತೀವಿ. ಅಲ್ಲೇ ಸ್ಟೇ ಆಗೋಕ್ಕಾಗಲ್ಲ, ಬಿಕಾಸ್ ಕೆಲಸಕ್ಕೆಲ್ಲ ಹೋಗ್ಬೇಕಲ್ವ. ಸೊ ಅಲ್ಲಿ ಸ್ಟೇ ಆಗೋದಿಲ್ಲ. ಹೊಲಕ್ಕೆ ಬಂದ ತಕ್ಷಣನೇ ಅಜ್ಜಿ ಕೆಲಸ ಮಾಡಕ್ಕೆ ಇಟ್ಕೊಂಡಿದ್ದಾರೆ. ಸೀರೆ ಎಲ್ಲ ಸರಿ ಮಾಡ್ಕೊತಾ ಇದ್ದಾರೆ, ಡಿಸ್ಟರ್ಬ್ ಆಗಬಾರ್ದು ಅಂತ. ನಾನು ಹೆಂಗೆ ಮುರಿಯೋದು ಅಂತ ನೋಡಿಕೊಂಡು ನಾನು ಕೂಡ ಬಂದೆ ಮುರಿಯೋಕ್ಕೆ ಅಂತ. ಹಂಗಂತ ಫುಲ್ ಮುರಿದೆ ಅಂತಲ್ಲ, ಸುಮ್ಮನೆ ವಿಡಿಯೋಗೆ ಶೋಕಿಗೆ ಪೋಸ್ ಕೊಟ್ಟೆ ಅಷ್ಟೇ. ಆಮೇಲಿಂದ ಇದೆಲ್ಲ ಗಿಡಗಳೆಲ್ಲ ನೋಡಿಕೊಂಡು ಆ ಥರ ಎಲ್ಲ ಅವರೆಲ್ಲ ಕೆಲಸ ಮಾಡ್ತಾಯಿದ್ರು, ನಾನು ವಿಡಿಯೋ ಮಾಡ್ತಾಯಿದ್ದೆ. ಇಲ್ಲೆಲ್ಲ ಹುಳಗಳೆಲ್ಲ ಇತ್ತು, ತುಂಬ ಭಯ ಆಗ್ತಿತ್ತು ನಡೆಯೋದಕ್ಕೂ ಕೂಡ. ಹಾಗಾಗಿ ನಾನು ಬೆಳಿಗ್ಗೆ ಹೋಗಿದ್ರಿಂದ ಅವ್ರನ್ನ ಬೇಗ ಕರ್ಕೊಂಡು ಹೋದೆ, ಹಸಿವಾಗ್ತಿದೆ ಅಂತ ಸುಳ್ಳು ಹೇಳ್ಕೊಂಡು. ಯಾಕಂದರೆ ಭಯ ನನಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ. ಆಮೇಲೆ ಮನೆಗೆ ಬಂದು ಕಾಳೆಲ್ಲ ಬಿಡಿಸ್ತಾ ಕೂತ್ಕೊಂಡ್ವಿ. ಹುಳ ಎಲ್ಲ ನೋಡಿಕೊಂಡು ನಮ್ಮ ಅತ್ತೆ ಕಾಳು ಬಿಡಿಸ್ತಾ ಇದ್ದಾರೆ. ಅವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನಮ್ಮ ಜೊತೆ ಕೈ ಹಾಕಿದ್ರು ಕೆಲಸ ಮಾಡೋದಕ್ಕೆ. ಕೆಲಸ ಮಾಡಿ ಹೊಲದಿಂದ ಎಲ್ಲ ತಂದು ಇಲ್ಲಿ ಹಾಕಿ ಎಲ್ಲ ಬಿಡಿಸ್ಬೇಕು. ಹೇಳಿದ್ನಲ್ಲ ಬಿಡಿಸಿ ಮಾರೋದು ಅಂತ. ಬಿಡಿಸಾದ್ಮೇಲೆ ಅಲ್ಲೇ ಕುತ್ಕೊಂಡು ಪರಂಗಿ ಹಣ್ಣು ತಿಂದಿದ್ವಿ. ಪರಂಗಿ ಹಣ್ಣು ತಿಂದು ಸಿಪ್ಪೆನ ನಮ್ಮನೆ ಆಡು ಕೊಟ್ವಿ. ಇದಕ್ಕೆ ನಮ್ಮ ಅಜ್ಜಿ ಏನೋ ಹೆಸರು ಕರೀತಾರೆ, ಐ ಫಾರ್ಗಾಟ್, ಬಟ್ ತುಂಬ ಚೆನ್ನಾಗಿತ್ತು. ಇದು ನಮ್ಮ ಊರಿನ ಎಕ್ಸ್ಪೀರಿಯೆನ್ಸ್, ತುಂಬ ಚೆನ್ನಾಗಿತ್ತು. ನಮ್ಮ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.